ರಾಜ್ಕುಮಾರ್ ಅವರು ಸತ್ತ ಮಾರನೇ ದಿನ, ಅಂಬರೀಷ್ ಅವರು ಸತ್ತ ಮಾರನೇ ದಿನ, ವಿಷ್ಣುವರ್ಧನ್ ಸತ್ತ ಮಾರನೇ ದಿನ ಕನ್ನಡದ ಸ್ವಾಭಿಮಾನವೂ ಸಾಯ್ತಾ ಇದೆ. ನೆನಪಿಟ್ಟುಕೊಳ್ಳಿ, ಉಳಿದಿರೋದು ನಾವು 3-4 ಜನ ಅಷ್ಟೇ ಮಾತ್ರ. ನಾನೊಬ್ಬ, ಶಿವರಾಜ್ಕುಮಾರ್ ಒಬ್ಬ, ರವಿಚಂದ್ರನ್ ಒಬ್ಬ, ರಮೇಶ್ ಒಬ್ಬ. ನಾವು ಸತ್ತ ಮೇಲೆ ನಮ್ಮ ತಿಥಿ ಮಾಡಿ ಆನಂದ ಪಡಿ, ಸಂತೋಷ ಪಡಿ ನೀವೆಲ್ಲರೂ. ಐ ಫೀಲ್ ಅಶೇಮ್ಡ್ ಆನ್ ಯು ಪೀಪಲ್. ರೇ, ಜ್ಞಾಪಕ ಇಟ್ಕೊಳ್ರಿ, ನಾನು ಕನ್ನಡ ಚಿತ್ರಕ್ಕೆ ಕಾಲಿಟ್ಟಾಗ ಯಾವನೂ ಹುಟ್ಟಿರಲಿಲ್ಲ. ಯಾರು ನೀವು ಸೋಕಾಲ್ಡು ನೀವು ಜಾಲರ ಹಿಡಿತಾ ಇದಿರಲ್ಲ, ಅವ್ರು ಯಾರೂ ಹುಟ್ಟಿರಲಿಲ್ಲ. ನೀವು ಯಾರು ಬಕೆಟ್ ಹಿಡಿತಾ ಇದ್ರಲ್ಲ, ಅವ್ರು ಯಾರೂ ಹುಟ್ಟಿರಲಿಲ್ಲ. 80ನೇ ದಶಕದಲ್ಲಿ ಸಿನಿಮಾ ರಂಗಕ್ಕೆ ಬಂದವರು ನಾನು ರಾಜ್ಕುಮಾರ್ ಅಂತವ್ರು, ವಿಷ್ಣುವರ್ಧನ್, ಅಂಬರೀಷು, ಪ್ರಭಾಕರ್, ಶಂಕರ್ ನಾಗು, ಅನಂತ್ ನಾಗು, ಅವ್ರ ಜೊತೆ ಹೆಜ್ಜೆ ಹಾಕ್ದವನು ನಾನು, ಅವ್ರ ಜೊತೆ ಮಾತಾಡ್ದವನು ನಾನು, ಬದುಕಿದವನು ನಾನು, ನಕ್ಕದವನು ನಾನು, ಹತ್ತವನು ನಾನು. ಇವತ್ತು ನಾನೇನಾದ್ರೂ ಈ ಜಾಗದಲ್ಲಿ ನಿಂತಿದ್ದೀನಿ ಅಂದ್ರೆ ನಿಮ್ ಯಾರಿಂದ ಅಲ್ಲ, ಕನ್ನಡಿಗರಿಂದ, ಕನ್ನಡಿಗರ ಪ್ರೀತಿ ಹೃದಯದಿಂದ. ನಾನು ಇವತ್ತವರೆಗೂ ಕೂಡ ನನ್ನ ಎಡಗಾಲನ್ನು ಕೂಡ ನಾನು ಬೇರೆ ಭಾಷೆಗೆ ಇಟ್ಟಿಲ್ಲ. ಯಾವ ಭಾಷೆಯವ್ರಿಗೂ ಕೂಡ ನಾನು ಜಾಲರ ಹೊಡೆದಿಲ್ಲ. ಯಾವ ಭಾಷೆಯನ್ನು ಕಟ್ಕೊಂಡು ನನಗೇನಾಗಬೇಕಾಗಿಲ್ಲ. ಕನ್ನಡ 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 ಅಂತ ಸತ್ತಿದ್ದೀನಿ, ಮುಂದೆನೂ ಸಾಯ್ತೀನಿ ನಾನು. ನನಗೆ ಬಂದು ಅವಮಾನ ಮಾಡ್ತೀರಾ ನೀವು? ಕಾಗೆ ಹಾರಿಸ್ತಾನೆ ಜಗ್ಗೇಶ್ ಅಂತ. ನನ್ನ ಬದುಕಲ್ಲೇ ನಾನು ಕಾಗೆ ಹಾರಿಸಂಗಿದ್ದಿದ್ರೆ 20 ಸರಿ ನಾನು MLA ಆಗ್ತಿದ್ದೆ, 20 ಸರಿ ಮಂತ್ರಿ ಆಗ್ತಿದ್ದೆ ನಾನು. ಬಕೆಟ್ ಹಿಡಿದಿದ್ರೆ, ಬೂಟ್ ನೆಕ್ಕಿದ್ರೆ ನಾನು 100 ಪೋಸ್ಟ್ಗಳನ್ನ ತಗೊಂತಾ ಇದ್ದೆ ನಾನು. ಇವತ್ತು ನಾನು ಬಹಳ ಸ್ವಾಭಿಮಾನಿಯಾಗಿ ಬದುಕ್ತಾ ಇರೋದು ಯಾತಕ್ಕೆ ಅಂತ ಅಂದ್ರೆ, ಈ ತರ ನಿಮ್ಮಲ್ಲಿ ಈ ಮಾತನ್ನ ಕೇಳಕ್ಕಲ್ಲ. ಅಗಾಧವಾದ ಗೌರವ ಇದೆ ನಮಗೆ. ಇವತ್ತು ಮಾಧ್ಯಮ ಅಂತ ಅಂದ್ರೆ ಇವತ್ತು ಒಂದು ಅವಿಭಾಜ್ಯ ಅಂಗ, ಸತ್ಯವನ್ನ ಜನಕ್ಕೆ ತಿಳಿಸುವಂತ ಒಂದು ಅಂಗ ಅದು. ಮಾಧ್ಯಮ ಹೆಂಗಿರ್ಬೇಕು ಅಂತ ಅಂದ್ರೆ ತಂದೆ ಸಮಾನರಾಗಿರ್ಬೇಕು, ತಾಯಿ ಸಮಾನರಾಗಿರ್ಬೇಕು, ಏನ್ ನಡೆದಿದೆ ಅಂತ ತಿಳ್ಕೋಬೇಕು. ಯಾರು ಗೇರವ ಮಾಡಿದ್ರ ಅಲ್ಲಿ ನನ್ಗೆ ಯಾರು ಹೊಡಿಯಕ್ ಬಂದಿದ್ರ ಆಗತ್ತೇನ್ರಿ ನನ್ನ ಮೈನ ಮುಟ್ಟಕ್ಕೆ ಅವನ ಕೈನಾದ್ರೂ ಈ ಕರ್ನಾಟಕದಲ್ಲಿ? ಏನ್ ಮಾತಾಡ್ತೀರಿ ನೀವು? ಕಾಗೆ ಹಾರಿಸ್ಬಿಟ್ಟ ಜಗ್ಗೇಶ್. ಇಟ್ಸ್ ನಾಟ್ ದ ವರ್ಡ್. ಕನ್ನಡಪ್ರಭ ಅಂತ ಮಹಾನ್ ಪತ್ರಿಕೆ ಎಲ್ಲ ಬಳಸುವಂಥದ್ದು ಇದು. ಗೋಲಿ ಆಡೋ ಹುಡುಗರ ತರ ಎಲ್ಲ ನೀವೆಲ್ಲ ಇದ್ದ ಅಂತಂದ್ರೆ ಎಷ್ಟ್ರೀ ವಯಸ್ಸು? ನನಗೆ 58 ವರ್ಷ. ನನಗೆ ನಾನು ನಿಮ್ಮ ಸಮಾನವಾಗಿ ಬಂದು ನಿಂತ್ಕೊಂಡು ಮಾತಾಡೋಕ್ಕಲ್ಲ. ರಾಜ್ಕುಮಾರ್ ಅವರು ಸತ್ತ ಮಾರನೇ ದಿನ, ಅಂಬರೀಷ್ ಅವರು ಸತ್ತ ಮಾರನೇ ದಿನ, ವಿಷ್ಣುವರ್ಧನ್ ಸತ್ತ ಮಾರನೇ ದಿನ ಕನ್ನಡದ ಸ್ವಾಭಿಮಾನವೂ ಸಾಯ್ತಾ ಇದೆ. ನೆನಪಿಟ್ಟುಕೊಳ್ಳಿ, ಉಳಿದಿರೋದು ನಾವು 3-4 ಜನ ಅಷ್ಟೇ ಮಾತ್ರ. ನಾನೊಬ್ಬ, ಶಿವರಾಜ್ಕುಮಾರ್ ಒಬ್ಬ, ರವಿಚಂದ್ರನ್ ಒಬ್ಬ, ರಮೇಶ್ ಒಬ್ಬ. ನಾವು ಸತ್ತ ಮೇಲೆ ನಮ್ಮ ತಿಥಿ ಮಾಡಿ ಆನಂದ ಪಡಿ, ಸಂತೋಷ ಪಡಿ ನೀವೆಲ್ಲರೂ. ಐ ಫೀಲ್ ಅಶೇಮ್ಡ್ ಆನ್ ಯು ಪೀಪಲ್. ನನಗೆ ಬಹಳ ನೋವು ಕೊಟ್ಟಿದ್ದೀರಿ ನೀವು. ಅಲ್ಲಿ ನಿನ್ನೆ ಆಡಿದಂಥ ಮಾತುಗಳನ್ನ ನಾನೇನಾದ್ರೂ ಎತ್ತಿರ ಬೆಂಕಿ ಎಷ್ಟಂಗಲ್ಬಿಡ್ರಿ. ನನ್ನ ಒಕ್ಕಲಿಗತನಕ್ಕೆ ಮಾತಾಡಿದಾಗ ನಾನು ಸುಮ್ಮನೆ ಇದ್ದೀನಿ. ನೀನೊಬ್ಬ ಒಕ್ಕಲಿಗನ ಅಂತ ಕೇಳಿದ್ರು ಅವಾಗಲೂ ನಾನು ಸುಮ್ಮನೆ ಇದ್ದೀನಿ. ಅಲ್ಲಿ ಯಾರು ಬಂದಿದ್ದು? 20 ಜನ ಹುಡುಗರು ಬಂದಿದ್ರು. ಉದ್ವೇಗ ಇತ್ತು ಅವರಲ್ಲಿ, ಸತ್ಯ ಒಪ್ಪಿಕೊಂತೀನಿ. ನಾನು ಓಡೋಗ್ಲಿಲ್ವಲ್ಲ, ಗಂಡಸ್ತರ ಕೂತಿದ್ದೆ ಮುಂದೆ, ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವ್ರಿಗೆ. ಕೇಳೋ ಸೌಜನ್ಯ ಇರಲಿಲ್ಲ. 100 ಜನ ಕಿರಿಸ್ತಾ ಇರ್ಬೇಕಾದ್ರೆ ಒಬ್ಬ ಹೆಂಗ್ರಿ ಮಾತಾಡಕ್ ಆಗ್ತದೆ? ಅದು ಕಾಗೆ ಹಾರಿಸ್ಬಿಟ್ಟ, ಎಸ್ಕೇಪ್ ಆಗ್ಬಿಟ್ಟ, ಓಡೋಗ್ಬಿಟ್ಟ, ಬುದ್ಧಿ ಕಲಿಸ್ಬಿಟ್ಟ. ನನಗೆ ಬುದ್ಧಿ ಕಲಿಸ್ಬೇಕಾಗಿರೋದು ರಾಘವೇಂದ್ರ ಸ್ವಾಮಿಗಳು, ನನಗೆ ಬುದ್ಧಿ ಕಲಿಸ್ಬೇಕಾಗಿರೋದು ಕನ್ನಡಿಗರು, ನನಗೆ ಬುದ್ಧಿ ಹೇಳಬೇಕಾಗಿರೋದು ನನ್ನ ಹೆತ್ತ ಜನ. ಯಾವ ಒಬ್ಬ ನಟ, ಅವನ ಅಭಿಮಾನಿಗಳು ನನ್ನ ಹತ್ರ ಬರೋಕ್ಕಾಗೋದಿಲ್ಲ. ಎಲ್ಲ ನನ್ನ ಕನ್ನಡಿಗರ ತಂದೆ ತಾಯಿಗಳಿಗೆ ಹೇಳ್ತೀನಿ, ದಯಮಾಡಿ ಇಂಥ ವಿಚಾರಧಾರೆಗಳನ್ನ ಹಿರಿಯರಿಗೆ ಅಪಮಾನ ಮಾಡಿಸುವಂಥದ್ದನ್ನ ದಯವಿಟ್ಟು ಎನ್ಕರೇಜ್ ಮಾಡಕ್ಕೆ ಹೋಗ್ಬೇಡಿ. ನೀವು ಯಾವತ್ತು ತಪ್ಪು ದಾರಿಗೆ ಹೋದವ್ರನ್ನ ತಿದ್ದಿ ತುಳಿಯುವಂಥ ಕೆಲಸಗಳನ್ನ ಮಾಡಬೇಕು. ನೀವು ಈ ಥರ ಎನ್ಕರೇಜ್ ಮಾಡಿಕೊಂಡು ಪೇಪರ್ಗಳಲ್ಲೆಲ್ಲ ಈ ಥರ ಎಲ್ಲ ದರಿದ್ರ ಆರ್ಟಿಕಲ್ನೆಲ್ಲ ಬರ್ಕೊಂಡು ನೀವು ಕಾಗೆ ಹಾರಿಸ್ಬಿಟ್ಟ, ಇನ್ನೊಂದು ಮಾಡ್ಬಿಟ್ಟ, ಮತ್ತೊಂದು ಮಾಡ್ಬಿಟ್ಟ ಅಂತ ನೀವು ಬರಿತಾ ಹೋದ್ರೆ ದಟ್ ಮೀನ್ಸ್ ನೀವು ಬೇರೆ ಕಡೆ ಒಂದು ಕುಚೇಷ್ಟನ ಎನ್ಕರೇಜ್ ಮಾಡ್ತಾ ಇದ್ದೀರಾ ಅಂತ ಆಯ್ತು. ನೀವು TRPಗೋಸ್ಕರ ಬೇರೆ ಏನೋ ಅವತಾರ ಮಾಡ್ತಾ ಇದ್ದೀರಾ ಅಂತ ಆಯ್ತು. ಹೆದರಿಸ್ಬೇಡಿ. ನಾವು ಯಾವಾಗ ತಪ್ಪು ಮಾಡ್ತೀವಲ್ಲ, ಕಳ್ತನ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ಮೋಸ ಮಾಡ್ತೀವಿ, ಇನ್ನೊಬ್ರು ತಲೆ ಹೊಡಿತೀವಿ, ಮರ್ಡರ್ ಮಾಡ್ತೀವಿ ಅಂದಾಗ ನಾನು ನಿಮ್ಮ ಮುಂದೆ ನನ್ನ ಚಪ್ಪಲಿನ ಬಿಚ್ಚಿ ನೀಲ್ ಡೌನ್ ಮಾಡಿ ನಿಮಗೆ ಸಾರಿ ಕೇಳ್ತೀನಿ. ನಾನು ಹಂಗಲ್ಲ. ಅಪ್ಪನು ಹುಟ್ಟಿದ ಮಗ, ಕನ್ನಡ ಅಂತ ಬದುಕಿರೋನು. ನನ್ನ ಪಾಡಿಗೆ ನಾನಾಯ್ತು, ನನ್ನ ಬದುಕಾಯ್ತು, ನನ್ನ ಕನ್ನಡಿಗರಾಯ್ತು ಅಂತ ಇದ್ದೀನಿ ನಾನು. ನಮ್ಮ ಕನ್ನಡಿಗರು ಸತ್ತೋಗಿಲ್ಲ, ಬದುಕಿದ್ದಾರೆ. ನೆನಪಿಟ್ಕೊಳ್ಳಿ, ಈ ತರ ಕೆಲಸ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಇದು ನನಗೆ ದುಃಖ ಆಗಿದ್ದು ಯಾಕೆ, ಬೇಜಾರಾಗಿದ್ದು ಯಾಕೆ ಅಂದ್ರೆ ಯು ಆರ್ ಇನ್ಸಲ್ಟಿಂಗ್. ನನ್ನ 40 ವರ್ಷನ ಇನ್ಸಲ್ಟ್ ಮಾಡ್ತಾ ಇದ್ರಿ. 40 ವರ್ಷ ಊಟ ಇಲ್ಲದೆ, ನಿದ್ರೆ ಇಲ್ಲದೆ, ಚಾಪೆ ಹಾಸ್ಕೊಂಡು ಬೆಳೆದವ್ ನಾನು. ಸುಮ್ಮನೆ ಬಂದ್ಬಿಟ್ಟು ಜಾಲರ ಹೊಡ್ಕೊಂಡು ಬೆಳೆದವನಲ್ಲ ನಾನು, ತಲೆ ಹಿಡಿದು ಬೆಳೆದವನಲ್ಲ ನಾನು. ಇಡೀ ಕರ್ನಾಟಕ ಜನತೆ ಗೊತ್ತಿದೆ ನಾನೇನಂತ. ಬಹಳ ಪರಿಶುದ್ಧವಾಗಿ ಬದುಕಿದ್ವಿ ಈ ಸಮಾಜದಲ್ಲಿ ನಾವು. ನಾನು ಒಕ್ಕಲಿಗ ಮನೆತನದಲ್ಲಿ ಬಂದವನ್ರಿ. ತಿನ್ನಕ್ಕೆ ಅನ್ನ ಇಲ್ಲದೆ ಗೋಣಿಚೀಲ ಹಾಸ್ಕೊಂಡು ಬಂದು ಕಷ್ಟಪಟ್ಟು ನಾನು 40 ವರ್ಷಗಳ ಕಾಲ 150 ಸಿನಿಮಾ ಮಾಡಿದ್ದೀನಿ. ನಾನು 29 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. 2 ಬಾರಿ ಶಾಸಕ ಆಗಿದ್ದೀನಿ. ಎಲ್ಲೂ ಕೂಡ ಹಲ್ಕಟ್ ಕೆಲಸ ಮಾಡಿಲ್ಲ, ಲೋಫರ್ ಕೆಲಸ ಮಾಡಿಲ್ಲ, ತಲೆ ಹಿಡಿದಿಲ್ಲ, ಕಳ್ತನ ಮಾಡಿಲ್ಲ, ಲಂಚ ತಗೊಂಡಿಲ್ಲ, ಪ್ರಾಮಾಣಿಕವಾಗಿದ್ದೀನಿ. ಇದಕ್ಕೆ ಬೃಂದಾವನದಲ್ಲಿರೋ ರಾಯರ ಸಾಕ್ಷಿ, ಕನ್ನಡಿಗರ ಸಾಕ್ಷಿ. ಇದು ಯಾರ್ಯಾರೋ ಸ್ಟಾರ್ಗಳಿಗೆಲ್ಲ ತಂದಿಕ್ಬಿಟ್ಟು ತಮಾಷೆ ನೋಡೋದು, ಮಜಾ ತಗೊಳೋದು ಎಲ್ಲ ಬಿಟ್ಟು ಬಿಡಿ. ಇದು ವರ್ಕೌಟ್ ಆಗೋದಿಲ್ಲ. ಜನಕ್ಕೆ ಗೊತ್ತಾಗ್ತದೆ. ದೇ ವಿಲ್ ನೋ ಒನ್ ಡೇ. ದೇ ವಿಲ್ ನೋ. ದಯವಿಟ್ಟು ಬೇಡಿ. ನಾನು ಪೂಜೆ ಮಾಡಿ ನಗ್ನಗ್ತಾ ಶೂಟಿಂಗ್ ಹೋಗೋಣ ಅಂತ ಇದೆ. ಯು ಹರ್ಟೆಡ್ ಮೀ.
ನಿಮ್ಮ ಬರವಣಿಗೆ ನೋಡಿ ನಂಗೆ ತುಂಬಾ ಹರ್ಟ್ ಆಯ್ತು. ಕಾಗೆ ಹಾರಿಸ್ತೀನಿ, ಓಡೋಗ್ತೀನಿ, ನಾನು ಜಿಂದಗಿನಲ್ಲಿ ಓಡೋಗಲ್ಲ. ಅಪ್ಪನ ಹುಟ್ಟಿದ ಮಗ, ನಮ್ಮಪ್ಪನ ಹೆಸರು ಶಿವಲಿಂಗೇಗೌಡ, ತುರುವೇಕೆರೆ ತಾಲೂಕ್, ಮೈಸಂದ್ರ ಹೋಬಳಿ, ಆನಡ್ಗು ಗ್ರಾಮ. ಆ ಅಪ್ಪನ ಹುಟ್ಟಿದ ಮಗ ನಾನು.